ನಮಸ್ಕಾರ. ವಿಷಯ ತಜ್ಞರ ಪ್ರಕಾರ ಈಗ ಕೆಳಕ್ಕೆ ಬಿದ್ದ ಆದರೆ ಪುಟಿದೇಳಬಲ್ಲ ಹಲವು ಷೇರುಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಕಳೆದ 2 ತಿಂಗಳಲ್ಲಿ ಸುಮಾರು ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸು ಒಂದಷ್ಟು ಕರೆಕ್ಷನ್ ಅನ್ನು ಕಂಡಿದ್ದಾವೆ. ಅಂದರೆ ಸೂಚ್ಯಾಂಕ ಕರೆಕ್ಷನ್ ಆಗದಿದ್ರೂ ಕೂಡ ಷೇರುಗಳಲ್ಲಿ ಕರೆಕ್ಷನ್ ಕಂಡು ಬಂದಿದೆ. ಕೆಲವು ಷೇರುಗಳು ಬಹಳ ಕೆಳಕ್ಕೆ ಬಿದ್ದಿದ್ದಾವೆ. ಆದರೆ ಅದಕ್ಕೆ ನಮ್ಮ ಸ್ಟಾಕ್ ಅನಲಿಸ್ಟ್ಗಳು ಒಳ್ಳೆಯ ಮಾರ್ಕನ್ನು ಕೊಟ್ಟಿದ್ರು, ಮತ್ತೆ ಅದೀಗ ಕೆಳಕ್ಕೆ ಹೋಗಿದೆ. ಆದ್ದರಿಂದ ಅನಲಿಸ್ಟ್ಗಳು ಹೇಳ್ತಾರೆ ಮುಂದಿನ ದಿನಗಳಲ್ಲಿ ಟಾರ್ಗೆಟ್ ಪ್ರೈಸ್ ಚೆನ್ನಾಗಿರೋದ್ರಿಂದ ಈ ಷೇರುಗಳನ್ನು ಕೊಂಡ್ರೆ ಒಂದಷ್ಟು ಒಳ್ಳೆಯ ದುಡ್ಡನ್ನು ಮಾಡುವಂತ ಚಾನ್ಸ್ ಇದೆ. ಎಕನಾಮಿಕ್ ಟೈಮ್ಸ್ ನ್ಯೂಸ್ ಪೇಪರು ಒಂದು ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡಿದ್ದಾರೆ. 5 ಅನಲಿಸ್ಟ್ಗಳು ಅನಲೈಸ್ ಮಾಡಿದಂಥ ಷೇರುಗಳು 15ರಿಂದ 25% ವರೆಗೂ ಕೆಳಗೆ ಬಿದ್ದದ್ದು ಕಳೆದ 3 ತಿಂಗಳಲ್ಲಿ. ಅಂದರೆ ಮುಂದಿನ ದಿನಗಳಲ್ಲಿ ಈ ಷೇರುಗಳು 20ರಿಂದ 50% ಆವರೇಜ್ ಆಗಿ ಮೇಲಕ್ಕೆ ಹೋಗುವಂತ ಚಾನ್ಸ್ ಇದೆ ಅನಲಿಸ್ಟ್ಗಳ ಪ್ರಕಾರ. ನಿಮ್ಮ ಮುಂದೆ ಈಗ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳ ಒಂದು ಸಣ್ಣ ಪಟ್ಟಿಯನ್ನು ಇಟ್ಟಿದ್ದೇನೆ. ಸ್ಟಾಕ್ಸ್ ವಿತ್ ಗುಡ್ ಅಪ್ಸೈಡ್ ಪೊಟೆನ್ಷಿಯಲ್. ಅಪ್ಸೈಡ್ ಪೊಟೆನ್ಷಿಯಲ್ ಅಂದ್ರೆ ಮೇಲಕ್ಕೆ ಹೋಗಬಹುದಾದ. ಒಂದು ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ್. ಇವತ್ತಿನ ರೇಟು 1055, ಟಾರ್ಗೆಟ್ ಪ್ರೈಸ್ 1604. ಅಪ್ಸೈಡ್ ಪೊಟೆನ್ಷಿಯಲ್ ಮೇಲಕ್ಕೆ ಹೋಗಬಹುದಾದದ್ದು 52%. 2 ಯೂನಿಯನ್ ಬ್ಯಾಂಕ್ 114, ಟಾರ್ಗೆಟ್ ಪ್ರೈಸ್ 160, 40% ಮೇಲಕ್ಕೆ ಹೋಗುವಂತ ಚಾನ್ಸ್ ಇದೆ. 3 ಮಹೀಂದ್ರಾ ಲೈಫ್ ಸ್ಪೇಸ್. ಇವತ್ತಿನ ರೇಟು 507, ಟಾರ್ಗೆಟ್ ಪ್ರೈಸ್ 701, ಅಪ್ಸೈಡ್ ಪೊಟೆನ್ಷಿಯಲ್ 38%. 4 ಈಕ್ವಿಟಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ 74, ಕರೆಂಟ್ ಪ್ರೈಸ್ ಮೇಲಕ್ಕೆ ಹೋಗೋದು 100, 35% ಮೇಲಕ್ಕೆ ಹೋಗೋದು. 5 ಬಿರ್ಲಾ ಕಾರ್ಪೊರೇಷನ್ 1238, ಟಾರ್ಗೆಟ್ ಪ್ರೈಸ್ 1659, ಅಪ್ಸೈಡ್ ಪೊಟೆನ್ಷಿಯಲ್ 34%. 6 ಗೇಟ್ ವೇ ಡಿಸ್ಟ್ರಿಪಾರ್ಕ್ಸ್. ಕರೆಂಟ್ ಪ್ರೈಸ್ 88, ಟಾರ್ಗೆಟ್ ಪ್ರೈಸ್ 118, ಅಪ್ಸೈಡ್ ಪೊಟೆನ್ಷಿಯಲ್ 34%. 7 RBL ಬ್ಯಾಂಕ್. ಇವತ್ತಿನ ರೇಟು 208, ಟಾರ್ಗೆಟ್ ಪ್ರೈಸ್ 273, ಅಪ್ಸೈಡ್ ಪೊಟೆನ್ಷಿಯಲ್ 31%. 8 ಪ್ರಿನ್ಸ್ ಪೈಪ್ಸ್ 546. ಇವತ್ತಿನ ರೇಟು 730 ಹೋಗ್ಬೋದು, ಅಪ್ಸೈಡ್ ಪೊಟೆನ್ಷಿಯಲ್ 34%. 9 REC. ಕರೆಂಟ್ ಪ್ರೈಸ್ 539, ಟಾರ್ಗೆಟ್ ಪ್ರೈಸ್ 683, ಅಪ್ಸೈಡ್ ಪೊಟೆನ್ಷಿಯಲ್ 27%. 10 ಪವರ್ ಫೈನಾನ್ಸ್ ಕಾರ್ಪೊರೇಷನ್ 473. ಈಗಿನ ರೇಟು, ಟಾರ್ಗೆಟ್ ಪ್ರೈಸ್ 590, ಅಪ್ಸೈಡ್ ಪೊಟೆನ್ಷಿಯಲ್ 25%. 11 ಆರ್ತಿ ಇಂಡಸ್ಟ್ರೀಸ್. ಈಗಿನ ರೇಟು 533, ಟಾರ್ಗೆಟ್ ಪ್ರೈಸ್ 663, 24% ಮೇಲಕ್ಕೆ ಹೋಗುವಂತ ಚಾನ್ಸ್ ಇದೆ. 12 PNC ಇನ್ಫ್ರಾಟೆಕ್. ಕರೆಂಟ್ ಪ್ರೈಸ್ 452, ಟಾರ್ಗೆಟ್ ಪ್ರೈಸ್ 550, ಅಪ್ಸೈಡ್ ಪೊಟೆನ್ಷಿಯಲ್ 22. 13ನೇ ಸ್ಟಾಕು ಫಿನೋಲೆಕ್ಸ್ ಕೇಬಲ್ಸ್. ಕರೆಂಟ್ ಪ್ರೈಸ್ 1307, ಟಾರ್ಗೆಟ್ ಪ್ರೈಸ್ 1581, ಅಪ್ಸೈಡ್ ಪೊಟೆನ್ಷಿಯಲ್ 21%. 14 ಲೆಮನ್ ಟ್ರೀ ಹೋಟೆಲ್ಸ್. ಕರೆಂಟ್ ಪ್ರೈಸ್ 127, ಟಾರ್ಗೆಟ್ ಪ್ರೈಸ್ 154, ಅಪ್ಸೈಡ್ ಪೊಟೆನ್ಷಿಯಲ್ 21%. 15 ಮ್ಯಾಕ್ರೋಟೆಕ್ ಡೆವಲಪರ್ಸ್. ಕರೆಂಟ್ ಪ್ರೈಸ್ 1203, ಟಾರ್ಗೆಟ್ ಪ್ರೈಸ್ 1405, ಅಪ್ಸೈಡ್ ಪೊಟೆನ್ಷಿಯಲ್ 17%. ಅಪ್ಸೈಡ್ ಪೊಟೆನ್ಷಿಯಲ್ ಅಂತಂದ್ರೆ ಟಾರ್ಗೆಟ್ ಪ್ರೈಸ್ ಸೆಟ್ ಅಪ್ ಬೈ ದ ಅನಲಿಸ್ಟ್. ಅಂದರೆ 1 ವರ್ಷದ ಒಳಗಾಗಿ ಈ ರೇಟು ತಲುಪಬಹುದು ಅಂತ ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೆ ಈ ಸ್ಟಾಕ್ಗಳು ಸದ್ಯದ ಮಟ್ಟಿಗೆ ಬಹಳ ಕೆಳಗೆ ಬಿದ್ದಿವೆ. ಉದಾಹರಣೆಗೆ ಮ್ಯಾಕ್ರೋಟೆಕ್ ಡೆವಲಪರ್ಸ್, ಆ ಷೇರು 20% ಕೆಳಗೆ ಬಿದ್ದಿದೆ 3 ತಿಂಗಳಲ್ಲಿ. ಆರ್ತಿ ಇಂಡಸ್ಟ್ರೀಸ್, ಬಿರ್ಲಾ ಕಾರ್ಪೊರೇಷನ್ ಸ್ಟಾಕು 24% ಕೆಳಗೆ ಬಿದ್ದಿದೆ ಕಳೆದ 3 ತಿಂಗಳಲ್ಲಿ. ಆದ್ದರಿಂದ ಅನಲಿಸ್ಟ್ಗಳು ಹೇಳ್ತಾರೆ ಈ ಷೇರುಗಳ ಬಗ್ಗೆ ನಾವು ಒಂದಷ್ಟು ಬುಲ್ಲಿಶ್ ಆಗಿದ್ದೇವೆ ಶಾರ್ಟ್ ಟರ್ಮ್ ಅಲ್ಲಿ. ನಿಮಗೆ ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿದೆ ಅಂತಂದ್ರೆ ಮತ್ತು ಎಲ್ಲಾ ಡಿಸಿಪ್ಲಿನ್ ಅನ್ನು ಫಾಲೋ ಮಾಡ್ತೀನಿ ಅಂತಂದ್ರೆ ಅಕಸ್ಮಾತ್ ಈ ಷೇರುಗಳಲ್ಲಿ ಬೈಯಿಂಗ್ ಆಪರ್ಚುನಿಟಿ, ಬೈಯಿಂಗ್ ಇಂಡಿಕೇಶನ್ ಬಂದ್ರೆ ಆವಾಗ ಬಹುಶಃ ನೀವು ಅವುಗಳನ್ನು ಕೊಂಡು ಒಂದಷ್ಟು ಪ್ರಾಫಿಟ್ ಅನ್ನು ಮಾಡಬಹುದು. ಈಗ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಮಾರುಕಟ್ಟೆ ಒಂದಷ್ಟು ಡೌನ್ ಇದೆ. ಇಂತಹ ಸಂದರ್ಭದಲ್ಲಿ ಕೂಡ ಕೆಲವು ಷೇರುಗಳು ಮೇಲಕ್ಕೆ ಹೋಗ್ಲಿಕ್ಕೆ ಚಾನ್ಸಸ್ ಇದೆಯಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ.
ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.